ಇವತ್ತು ನಾನು ಹೋಟೆಲ್ ಶೈಲಿಯ ಸ್ವೀಟ್ ಕಾರ್ನ್ ಸೂಪ್ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಅಡಿಗೆ ಕಲಿತಾ ಇರೋರು ಕೂಡ ಆರಾಮಾಗಿ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿರೋ ರೆಸಿಪಿ ಇದು. ನಾನು 2 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಚೆನ್ನಾಗಿ ಕಾರ್ನ್ ಬೆಂದಿದೆ, ಇದನ್ನ 2 ಭಾಗ ಡಿವೈಡ್ ಮಾಡೋಣ. ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಬೇಸ್, ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಅದೇ ಜಾಗಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣ ಹಿಂಡ್ಕೋಬಹುದು. ಈ ಸೈಡ್ ಅಲ್ಲಿ ಈ ಸ್ಟಾರ್ಚ್ ಅಥವಾ ಫೋಮ್ ಏನ್ ಬಂದಿರುತ್ತಲ್ಲ ಅದನ್ನ ಒಂದ್ಸಲ ಮಿಕ್ಸ್ ಮಾಡಿದ್ರೆ ನಾವು ಮಾಡಿರೋಂತ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗೋಗುತ್ತೆ. ನಮಸ್ಕಾರ ಸ್ನೇಹಿತರೆ, ಅಡುಗೆ ಮಾಸ್ಟರ್ಸ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ಹೋಟೆಲ್ ಶೈಲಿಯ ಸ್ವೀಟ್ ಕಾರ್ನ್ ಸೂಪ್ ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ. ಫ್ರೆಶ್ ಸ್ವೀಟ್ ಕಾರ್ನ್ ನ ಉಪಯೋಗಿಸ್ಕೊಂಡು ಸ್ವೀಟ್ ಕಾರ್ನ್ ಸೂಪ್ ಹೇಗ್ ಮಾಡ್ಕೋಬಹುದು ನೋಡೋಣ ಇವತ್ತು. ಈ ರೆಸಿಪಿ ಎಷ್ಟು ಸಿಂಪಲ್ ಅಂದ್ರೆ ಇವಾಗ ಅಡಿಗೆ ಕಲಿತಾ ಇರೋರು ಕೂಡ ಆರಾಮಾಗಿ ಮಾಡ್ಬೋದು, ಅಷ್ಟು ಸಿಂಪಲ್ ಆಗಿರೋ ರೆಸಿಪಿ ಇದು. ಸೊ ಬನ್ನಿ ನೋಡೋಣ ಹೋಟೆಲ್ ಶೈಲಿಯ ಸ್ವೀಟ್ ಕಾರ್ನ್ ಸೂಪ್ ಹೇಗ್ ಮಾಡ್ಕೋಬಹುದು ಮನೇಲಿ ಅಂತ. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು, ಅವ್ರಿಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಶುರು ಮಾಡೋಣ. ದೇವರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಂದು ಬಾಣ್ಲೆ ತಗೊಂಡಿದ್ದೀನಿ. ಮೊದಲಿಗೆ ನಾವು ಸ್ವೀಟ್ ಕಾರ್ನ್ ಬೇಯಿಸ್ಕೊಳ್ಳೋಣ. ಅದಕ್ಕೆ 1 ಲೀಟರ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ನಾನು 2 ಕಪ್ ಆಗೋಷ್ಟು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಫ್ರೋಸನ್ ಸ್ವೀಟ್ ಕಾರ್ನ್ ಇದು, ಅಂಗಡಿಲೆಲ್ಲ ಆರಾಮಾಗಿ ಸಿಗುತ್ತೆ, ಅದನ್ನೇ ತಗೊಂಡಿದ್ದೀನಿ ನಾನು ಕೂಡ. 2 ಕಪ್ ಅಂದ್ರೆ ವೆಯ್ಟ್ ಲೆಕ್ಕ ನೋಡೋದಾದ್ರೆ ಒಂದು 300 ಗ್ರಾಮ್ ಇರ್ಬೋದು ಇದು. ಆ 2 ಕಪ್ ಸ್ವೀಟ್ ಕಾರ್ನ್ ಇಲ್ಲೇ ನೀರಿಗೆ ಹಾಕೊಳ್ತಾ ಇದ್ದೀನಿ. ಒಂದು 4 ರಿಂದ 5 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. 4-5 ನಿಮಿಷ ಬೇಯಿಸಿದ್ರೆ ಸಾಕು. ಸೊ 4-5 ನಿಮಿಷದಲ್ಲಿ ಫ್ರೋಸನ್ ಸ್ವೀಟ್ ಕಾರ್ನ್ ಆಗಿರೋದ್ರಿಂದ ಬೆಂದ್ಬಿಡುತ್ತೆ. ಸ್ನೇಹಿತರೆ, ಒಂದ್ 5 ನಿಮಿಷ ಕಾರ್ನ್ ಬೇಯೋದಕ್ಕೆ ಬಿಟ್ಟಿದ್ದೆ. ಸೊ ನೋಡ್ಬೋದು ಚೆನ್ನಾಗಿ ಕಾರ್ನ್ ಬೆಂದಿದೆ. ಈಗ ಒಲೆ ಆಫ್ ಮಾಡಿಬಿಟ್ಟು ನಾವೇನ್ ಬೇಯಿಸ್ಕೊಂಡಿದೀವಿ ಸ್ವೀಟ್ ಕಾರ್ನ್, ಇದನ್ನ 2 ಭಾಗ ಡಿವೈಡ್ ಮಾಡೋಣ. 2 ಭಾಗ ನಾನು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನ್. ಏನಕ್ಕೆ ಇದು ಅಂದ್ರೆ, ಒಂದು ಸೂಪ್ ಹಾಕೋದಕ್ಕೆ, ಇನ್ನೊಂದನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿನಲ್ಲಿ ನೀರ್ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಅದು ನಮ್ದು ಸ್ವೀಟ್ ಕಾರ್ನ್ ಸೂಪ್ದು ಬೇಸ್ ಆಗುತ್ತೆ. ಸ್ವಲ್ಪ ತಣ್ಣಗಾಗ್ಲಿ, ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿನಲ್ಲಿ ರುಬ್ಕೊಂಡು ಬರ್ತೀನಿ. ಮುಂದಿನ ಪ್ರೊಸೆಸ್ ಆಮೇಲೆ ನೋಡೋಣ. ಸ್ನೇಹಿತರೆ, ಮಿಕ್ಸಿನಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ನೋಡೋಣ ಬನ್ನಿ. ಮತ್ತೆ ಒಲೆ ಅಂಟಿಸ್ಕೊಳ್ಳೋಣ. ನಾವೇನು ಸ್ವೀಟ್ ಕಾರ್ನ್ ಬೇಯಿಸ್ಕೊಂಡಿದ್ದೆ ಅದೇ ಬಾಣ್ಲಿ ತಗೊಂಡಿದ್ದೀನಿ. ನೀರನ್ನ ತೆಗೆದ್ಬಿಟ್ಟು ಬಾಣ್ಲಿಗೆ 1-2 ಸ್ಪೂನ್ ಎಣ್ಣೆ ಹಾಕೋಬೇಕು. ನಾನಿಲ್ಲಿ ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಎಣ್ಣೆ ಕಾದಿದೆ. ಮೊದಲಿಗೆ ನಾನು ಸ್ಪ್ರಿಂಗ್ ಆನಿಯನ್ ಅಲ್ಲಿ ಈರುಳ್ಳಿ ಇರುತ್ತಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಒಂದ್ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡ್ಬಿಡೋಣ. ಇದಕ್ಕೆ ನಾನು 1-2 ಇಂಚ್ ಆಗೋಷ್ಟು ಶುಂಠಿನ ಸಣ್ಣದಾಗಿ ಡೈಸ್ ತರ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು, ಅರಿಶಿನ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ. ಸ್ಪ್ರಿಂಗ್ ಆನಿಯನ್ ಮತ್ತೆ ಶುಂಠಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಮ್ಗೆ ಬೇಕಾಗಿರುವಂತ ತರಕಾರಿಗಳನ್ನ ಆಡ್ ಮಾಡ್ಕೋಬಹುದು. ನಾನಿಲ್ಲಿ ಸಿಂಪಲ್ ತರಕಾರಿಗಳನ್ನ ತಗೊಂಡಿದ್ದೀನಿ. ಮೊದಲಿಗೆ 1 ಕ್ಯಾರೆಟ್ ನ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಒಂದು 15 ಬೀನ್ಸ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ತಿದ್ದೀನಿ. ಜೊತೆಗೆ 1 ಚಿಕ್ಕ ಕ್ಯಾಪ್ಸಿಕಮ್ ನ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ. 1 ನಿಮಿಷ ನಾವು ಹಾಕಿದಂತ ಹಸಿ ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಸ್ವೀಟ್ ಕಾರ್ನ್ ಏನ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ.
ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಬೇಸ್, ಸ್ವೀಟ್ ಕಾರ್ನ್ ನೀರಲ್ಲಿ ಮಿಕ್ಸಿ ಹಾಕೊಂಡಿದ್ವಲ್ಲ ಅದನ್ನ ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. ನಾನಿಲ್ಲಿ ಸೂಪ್ಗೆ 1.5 ಲೀಟರ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಸೂಪ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡಿದ್ದಾಗಿದೆ. ಈಗ ಇದಕ್ಕೆ ಬೇಸಿಕ್ ಮಸಾಲೆಗಳು ಹಾಕೊಂಡ್ಬಿಡೋಣ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಿದ್ದೀನಿ, ಸ್ವಲ್ಪ ಸಕ್ಕರೆ ಕೂಡ ಹಾಕೊಳ್ತಿದ್ದೀನಿ. ಸಕ್ಕರೆ ಕಂಪ್ಲೀಟ್ಲಿ ಆಪ್ಷನಲ್ಲು, ನಿಮಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡ್ಬೋದು. 1/4 ಚಮಚ ಆಗೋಷ್ಟು ವೈಟ್ ಪೆಪ್ಪರ್ ಹಾಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ವಿನೆಗರ್ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಬಿಡೋಣ. ಈಗ ವಿನೆಗರ್ ಆಪ್ಷನಲ್ಲು, ನಿಮ್ಗೆ ವಿನೆಗರ್ ಇಷ್ಟ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಅದೇ ಜಾಗಕ್ಕೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣ ಹಿಂಡ್ಕೋಬಹುದು. ಸ್ನೇಹಿತರೆ, ಈಗ ನೀವು ನೋಡ್ಬೋದು ಸೂಪು ಎಷ್ಟು ತೆಳ್ಳಗಿದೆ. ಸೊ ಒಂದು 10 ನಿಮಿಷ ಇದನ್ನ ಹೈ ಫ್ಲೇಮ್ ಅಲ್ಲಿ ಬೇಯಿಸೋಣ. ಮೇಲ್ಗಡೆ ಸ್ಟಾರ್ಚ್ ಫಾರ್ಮ್ ಆಗುತ್ತೆ, ಸೊ ಸ್ಟಾರ್ಚ್ ನ ತೆಗಿಬೇಕು. ಒಂದು 10 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸ್ಟಾರ್ಚ್ ನ ಹಂತ ಹಂತವಾಗಿ ರಿಮೂವ್ ಮಾಡ್ಕೊಂಡು ಬರ್ಬೋದು. ಸ್ನೇಹಿತರೆ, ನೋಡ್ಬೋದು ನೀವು ಸೂಪ್ ಚೆನ್ನಾಗಿ ಕುದೀತಾ ಇದೆ. ಈ ಸೈಡ್ ಅಲ್ಲಿ ಈ ಸ್ಟಾರ್ಚ್ ಅಥವಾ ಫೋಮ್ ಏನ್ ಬಂದಿರುತ್ತಲ್ಲ ಅದನ್ನ ತೆಗೆದ್ಬಿಡೋಣ. ಒಂದ್ಸಲ ಅದನ್ನ ತೆಗೆದ್ರೆ ನಾವು ಮಾಡ್ತಾ ಇರೋಂಥ ಸೂಪು ಫುಲ್ ಕ್ಲಿಯರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ನೇಹಿತರೆ, ಸೂಪು ಚೆನ್ನಾಗಿ ಕ್ಲಿಯರ್ ಆಗಿ ಕುದೀತಾ ಇದೆ. ಸೊ ಸ್ವಲ್ಪ ನೀರಾಗಿದೆ. ಇದನ್ನ ಥಿಕ್ ಮಾಡೋದಕ್ಕೆ ಅಂತ 1.5 ಸ್ಪೂನ್ ಆಗೋಷ್ಟು ಕಾರ್ನ್ ಫ್ಲೋರ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಈ ಕಾರ್ನ್ ಸ್ಲರಿನ ನಿಧಾನಕ್ಕೆ ನಾವು ಮಾಡಿರುವಂತ ಸೂಪ್ಗೆ ಆಡ್ ಮಾಡ್ತಾ ಬರೋಣ. ನೋಡಿ, ನೋಡ್ತಾ ಸೂಪ್ ಕನ್ಸಿಸ್ಟೆನ್ಸಿ ಹೇಗೆ ಗಟ್ಟಿಯಾಗಿ, ಸೂಪು ಎಷ್ಟು ಗಟ್ಟಿ ಇರಬೇಕೋ ಅಷ್ಟೇ ಅದಕ್ಕೆ ಬಂದಿದೆ. ಅವಾಗಲೇ ವೈಟ್ ಪೆಪ್ಪರ್ ಹಾಕಿದ್ವಿ, ಈಗ ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕೂಡ ಆಡ್ ಮಾಡೋಣ. ಅದರ ಜೊತೆಗೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕ್ಬಿಡೋಣ. ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತ ಸ್ಪ್ರಿಂಗ್ ಆನಿಯನ್ ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿದ್ರೆ ನಾವು ಮಾಡಿರೋಂಥ ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗೋಗುತ್ತೆ. ನೋಡಿ ಏನು ಅದ್ಭುತವಾಗಿ ಕಾಣಿಸ್ತಾ ಇದೆ. ಫುಲ್ ತರಕಾರಿಗಳು, ನಾನಿಲ್ಲಿ ಬೇಸಿಕ್ ಆಗಿ ಬಳಸುವಂತ ತರಕಾರಿಗಳನ್ನ ತಗೊಂಡಿದ್ದೀನಿ. ಲೈಕ್ ಕ್ಯಾರೆಟ್, ಬೀನ್ಸ್ ಮತ್ತೆ ಕ್ಯಾಪ್ಸಿಕಮ್ ಅಂತ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲಾ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ನಿಮ್ಗೆ ಬೇಕು ಅನ್ಸಿದ್ರೆ ಇನ್ನ ಯಾವ್ದು ಬೇಕಾದ್ರೂ ತರಕಾರಿ ಆಡ್ ಮಾಡ್ಕೋಬಹುದು. ಲೈಕ್ ಬ್ರೋಕೊಲಿ ಆಡ್ ಮಾಡ್ಕೋಬಹುದು, ಜುಕಿನಿ ಆಡ್ ಮಾಡ್ಕೋಬಹುದು, ಇಲ್ಲ ಮಶ್ರೂಮ್ ಆಡ್ ಮಾಡ್ಕೋಬಹುದು, ಪನ್ನೀರ್ ಆಡ್ ಮಾಡ್ಕೋಬಹುದು, ಬೇಬಿ ಕಾರ್ನ್ ಹಾಕೋಬಹುದು. ಬೇಸಿಕ್ ಆಗಿ ಇಷ್ಟು ತರಕಾರಿ ಇದ್ರೇನೆ ಸಾಕಾಗುತ್ತೆ. ಸ್ವೀಟ್ ಕಾರ್ನ್ ಸೂಪ್ ರೆಡಿ ಆಗಿದೆ. ಈಗ ಒಲೆ ಆಫ್ ಮಾಡ್ಬಿಟ್ಟು ಒಂದ್ಸಲ ಇದನ್ನ ರುಚಿ ನೋಡೋಣ ಹೇಗ್ ಬಂದಿದೆ ಅಂತ. ಬಹಳ ಅದ್ಭುತವಾಗಿ ಬಂದಿದೆ. ಸ್ವೀಟ್ ಕಾರ್ನ್ ಫ್ಲೇವರು, ನಾವೇನು ಬೇಸ್ ರುಬ್ಬ್ ಹಾಕಿದ್ವಲ್ಲ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಟ್ಟಿದೆ ಅದು. ಜೊತೆಗೆ ತರಕಾರಿಗಳು ಪೂರ್ತಿ ಬೆಂದಿಲ್ಲ, ಸ್ವಲ್ಪ ಕ್ರಂಚಿನೆಸ್ ಹಾಗೆ ಇದೆ. ನಾವು ಹಾಕಿದಂತ ಪೆಪ್ಪರು ಸ್ವಲ್ಪ ಖಾರವಾಗಿ ಟೇಸ್ಟ್ ಕೊಡ್ತಾ ಇದೆ. ಓವರ್ ಆಲ್ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ಸಪೋರ್ಟ್ ಮಾಡಿದ್ದು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ಸಲ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು ಟ್ರೈ ಮಾಡಿ ಹೇಗ್ ಬಂತು ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.